ಕಳೆದ ಒಂದು ತಿಂಗಳಿಂದ ಲೋಕ ಅಖಾಡದಲ್ಲಿ ಅಬ್ಬರಿಸಿದ್ದ ಕದನ ಕಲಿಗಳಿಗೆ ಇವತ್ತು ಫೈನಲ್ ಡೇ. ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಇವತ್ತು ಬ್ರೇಕ್ ಬೀಳಲಿದ್ದು ಕೊನೆಯ ಹಂತದ ಕಸರತ್ತು ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಸಂಜೆಯಿಂದಲೇ ಮನೆ ಮನೆ ರಾಜಕೀಯ ಶುರುವಾಗಲಿದ್ದು ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಅಬ್ಬರಿಸಲಿದ್ದಾರೆ ಬನ್ನಿ ನೋಡೋಣ. ರಾಜ್ಯ ರಾಜಕಾರಣವನ್ನೇ ತುದಿಗಾಲಲ್ಲಿ ನಿಲ್ಲಿಸಿರೋ ಮಹಾಭಾರತ ಮಹಾಕುರುಕ್ಷೇತ್ರದ ಪ್ರಚಾರಕ್ಕೆ ಇವತ್ತು ಡೆಡ್ಲೈನ್. ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಇಂದಿಗೆ ತೆರೆ ಬೀಳಲಿದ್ದು ಪ್ರಚಾರದ ಅಬ್ಬರ ಮತ್ತಷ್ಟು ರಂಗೇರಲಿದೆ. ಈಗಾಗಲೇ ಉತ್ತರದಲ್ಲಿ ಅಬ್ಬರಿಸ್ತಿರೋ ಬಿಜೆಪಿ ಮತ್ತು ದೋಸ್ತಿ ನಾಯಕರು ಮೇಲಿಂದ ಮೇಲೆ ಕ್ಷೇತ್ರ ಸಂಚಾರ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಈ ಬಾರಿ 20ಕ್ಕೂ ಹೆಚ್ಚು ಸೀಟು ಗೆಲ್ಲಲೇಬೇಕು ಅಂತ ಎರಡೂ ಪಕ್ಷಗಳು ಟೊಂಕ ಕಟ್ಟಿ ನಿಂತಿವೆ. ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಭಾಗದ 14 ಕ್ಷೇತ್ರಗಳಲ್ಲಿ ನಾಡಿದ್ದು ಎರಡನೇ ಹಂತದ ಚುನಾವಣೆ ನಡೆಯಲಿದೆ. ಹೀಗಾಗಿ ಎಲ್ಲಾ ಪಕ್ಷಗಳು ಕೊನೆ ಹಂತದ ಮತಬೇಟೆಯಾಡ್ತಿವೆ. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ಆದಷ್ಟು ಕ್ಷೇತ್ರಗಳಲ್ಲಿ ಜನರ ಮನ ಗೆಲ್ಲಬೇಕು ಅಂತ ಘಟಾನುಘಟಿ ನಾಯಕರುಗಳೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಒಂದ್ ಕಡೆ ಬಿಎಸ್ವೈ ಅಂಡ್ ಟೀಮ್ ರೌಂಡ್ಸ್ ಹಾಕ್ತಿದ್ರೆ, ಮತ್ತೊಂದ್ ಕಡೆ ದೋಸ್ತಿ ಪಡೆ ನಮ್ಮ ಮುಂದೆ ನಿಮ್ಮ ಆಟ ನಡೆಯೋಲ್ಲ ಅನ್ನೋ ರೇಂಜ್ಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ. ಅಂದಹಾಗೆ 14 ಕ್ಷೇತ್ರಗಳಲ್ಲೂ ಬಿಜೆಪಿಯ ಕದನ ಕಲಿಗಳು ಸ್ಪರ್ಧಿಸಿದ್ದಾರೆ. ಆದರೆ ಕೈತೆನೆ ನಾಯಕರು ಮೈತ್ರಿ ಮಾಡಿಕೊಂಡಿರೋದ್ರಿಂದ 3 ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರೆ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಬಿಎಸ್ವೈ ಬಗ್ಗು ಬಡಿಬೇಕು ಅಂದ್ರೆ ಬಿವೈ ರಾಘವೇಂದ್ರರನ್ನ ಸೋಲಿಸಲೇಬೇಕು ಅಂತ ದೋಸ್ತಿಗಳು ಮೇಲಿಂದ ಮೇಲೆ ಪ್ರಚಾರ ಮಾಡ್ತಿದ್ದಾರೆ. ಹಾಗಂತ ಬಿಜೆಪಿಯನ್ನು ಕೈಕಟ್ಟಿ ಕುಳಿತಿಲ್ಲ. ಅಮಿತ್ ಶಾರನ್ನೇ ಕ್ಷೇತ್ರಕ್ಕೆ ಕರೆಸಿ ಮತಬೇಟೆಯಾಡೋ ಕೆಲಸ ಮಾಡಿದೆ. ಇಷ್ಟು ದಿನ ಲೋಕ ಕದನದಲ್ಲಿ ಅಬ್ಬರಿಸಿದವರಿಗೆ ಇವತ್ತೇ ಕೊನೆಯ ದಿನ. ಅಬ್ಬರ ಭಾಷಣಕ್ಕೆ ಹಿಂದೆ ಬ್ರೇಕ್ ಬೀಳಲಿದ್ದು ಮನೆ ಮನೆ ಪ್ರಚಾರ ರಂಗೇರಲಿದೆ. ಸಂಜೆಯೊಳಗೆ ಕ್ಷೇತ್ರದ ಮತದಾರರನ್ನ ಹೊರತುಪಡಿಸಿ ಉಳಿದೆಲ್ಲ ರಾಜಕೀಯ ನಾಯಕರು ಹಾಗೂ ಸ್ಟಾರ್ ಕ್ಯಾಂಪೇನರ್ಗಳು ಕ್ಷೇತ್ರ ತೊರೆಯಬೇಕು. ಹೀಗಾಗಿ ಇನ್ಮುಂದೆ ಏನಿದ್ರೂ ಸ್ಥಳೀಯ ನಾಯಕರದ್ದೇ ಆಟ. ಅವರು ಎಷ್ಟರ ಮಟ್ಟಿಗೆ ಒಟ್ನಲ್ಲಿ ಎರಡನೇ ಹಂತದ ಚುನಾವಣೆಯು ಅಂತಿಮ ಹಂತಕ್ಕೆ ಕಾಲಿಟ್ಟಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಷ್ಟೂ ದಿನ ಅಬ್ಬರಿಸಿದ್ದ ರಾಜಕೀಯ ನಾಯಕರೆಲ್ಲ ಫುಲ್ ಸೈಲೆಂಟ್ ಆಗಲಿದ್ದಾರೆ. ನ್ಯೂಸ್ ಡೆಸ್ಕ್ ಟಿವಿ5.